ಯಾರೋ ಅಣ್ಣ ಇದು ಯಾರೋ ಇಂಜಿನಿಯರ್ ಸಾಹೇಬ್ರ ಅಂತ ಕುಮಾರಸ್ವಾಮಿ ತೋಟದ ಎದುರುಗಡೆ ಬಿಡದಿ. ಏನು ರೇಟ್ ಹೇಳ್ತವ್ರೆ? 4 ಲಕ್ಷ. 4 ಲಕ್ಷ ಅಲ್ಲಿಲ್ಲ ಇನ್ನು ಇನ್ನಲ್ಲ ಅವು ನಿಮ್ಮವ? ಹಾಂ, ಇವು ನಮ್ಮ. ಏನು ರೇಟ್ ಹೇಳ್ತಾ ಇದ್ದೀರಾ? ಇವು ಹಾಲಲ್ಲು. ಹಾಂ, ಇವು 4 ಲಕ್ಷ ಹೇಳ್ತಾ ಇದ್ದೀವಿ. 4 ಲಕ್ಷ ಮನೇಲಿ ಹುಟ್ಟಿದ್ದ? ಇಲ್ಲ ಇಲ್ಲ, ಎಲ್ಲ ತಂದು ನಾವು ಕೂಟ ಮಾಡಿರೋದು. ಹೌದಾ? ತಮ್ಮ ಹೆಸರು? ಅಭಿಷೇಕ್ ಅಂತ. ಅಭಿಷೇಕ್. ಯಾವರು? ಬಿಡದಿ. ಬಿಡದಿ. ಎಲ್ಲ ನಿಮ್ಮವೇನಾ? ಎಲ್ಲ ನಮ್ಮ. ಬನ್ನಿ ಅಣ್ಣ ಹಂಗೆ. ಹಾಂ, ಇವಣ್ಣ ಸರ್ ಇವು ಅಲ್ಲಾಗಿಲ್ಲ. 5 ಲಕ್ಷ ಹೇಳ್ತಾ ಇದ್ದೀವಿ. 5 ಲಕ್ಷ ಏನಣ್ಣ ಭಾರಿ ರೇಟ್ ಹೇಳ್ತಿದ್ದೀರಾ? ಎಲ್ಲ ನಾವು 120 ಕೂಟ ಮಾಡಿರೋದು, ಬೆಲೆ ಕೊಟ್ಟಿದ್ದೀವಿ ನಾವೇನು. ಹೌದಾ? ನೀವು? ನಾವು 120 ಕೂಟ ಮಾಡಿರೋದು 8.5 ಲಕ್ಷ ಹೇಳ್ತಾ ಇದ್ದೀವಿ. 8.5 ಲಕ್ಷ? ವಾವ್, ಇದೇನು ವಿಶೇಷತೆ 8.5 ಲಕ್ಷ? ಈ ಕಂಬ, ಈ ದಕ್ಷತೆ, ನಡ, ಈ ಸಿಂಬೆ. ನೆಕ್ಸ್ಟ್ ವರ್ಷ ಹೆಂಗೆ 16 ಲಕ್ಷದಲ್ಲಿ ಟಾಪಲ್ಲಿ ಮೆರಿತಾವೋ, ಈ ಎತ್ತಂಗೆ ಮೆರಿತವೆ. 1.5 ವರ್ಷ ಸರ್ ಇವು ಕರುಗಳು? 1.5 ವರ್ಷ ಹಂಗೆ ಮೆರಿತವೆ ಅಂತ ನಮ್ಗೆ ನಂಬಿಕೆ ಇದೆ. ಈಗಲೇ ಹಿಂಗೆ ಅವೇ ಅವು ನಿಂತಿರೋ ಟಿವಿ ನೋಡಿ ಅವು. ಹಾಂ, ಎಲ್ಲಾಗಿ 1 ವರ್ಷ ಬೇಕು. ಹಾಂ, 8.5 ಲಕ್ಷ ವ್ಯಾಪಾರ ಹೇಳ್ತೇವೆ. 8.5 ಲಕ್ಷ. ಬಾಣ ಅಲ್ಲಿಗೆ. ಇದು ಸರ್ ಇವು ಹಾಲಲ್ಲೇನೆ 6 ಲಕ್ಷ ವ್ಯಾಪಾರ ಹೇಳ್ತೇವೆ. 6 ಲಕ್ಷ ಏನಣ್ಣ ಎಲ್ಲ 4 ಮೇಲೆ ಇವೆ? 4 ಮೇಲೆ ಇದೆ, ನಾವು 4 ಮೇಲೆ ಕೂಟ ಮಾಡಿದ್ದೀವಿ. ಬನ್ನಿ ಅದಕ್ಕೆ. ಅದು ಅಣ್ಣ ಇದ್ದಾರೆ ಅಲ್ಲಿ. ಹೌಣ್ಣ ಬಾಣ. ದೊಡ್ಡ ಎತ್ತಿದು ಬಾಣ. ಓ ಬನ್ರಿ ಸರ್. ಹಾಂ, ಸಂದೀಪ್ ಒಳಗೆ ಬರಲಾ? ಇಲ್ಲ, ಇಲ್ಲಿಂದ ಸರಿ ಹೋಗುತ್ತೆ ನನಗೆ ಲಾಂಗ್ ಶಾಟ್ಗೆ. ಹಾಂ, 2 ಜೊತೆ ಬರಬೇಕು ನಿಮ್ಮ ಜೊತೆ. ಏನಣ್ಣ ಇದು ರೇಟು? ರೇಟ್ ಇದು 10 ಲಕ್ಷ ಹೇಳ್ತಾ ಇದೀವಿ ಅಣ್ಣ. 10 ಲಕ್ಷ. ಎಷ್ಟು ಅಲ್ಲ? ಇವಾಗ 4 ಅಲ್ಲ. 4. ಎಷ್ಟು ಜೊತೆ ತಂದಿದ್ದೀರಣ್ಣ? ನಾ 2 ಜೊತೆ ತಂದಿದ್ದೀನಿ. 4 ಕಲ್ಲು 1 ಜೊತೆ 6 ಅಲ್ಲ. ಹೌದಾ? 4 ಅಲ್ಲದೆ ಎಲ್ಲಿದೆ? ಅಲ್ಲಿ ಅದು 6 ಅಲ್ಲ. 4 ಕಲ್ಲು 6 ಅಲ್ಲ. ಇದು 4 ಅಲ್ಲ. ಅದು ಕೇಳಿದ ಏನು ರೇಟ್ ಅಣ್ಣ? 8.5 ಲಕ್ಷ. 8.5 ಲಕ್ಷ. ಎಷ್ಟಲ್ಲ ಬಾಣ ಮಧ್ಯ? ಇದೇನು ರೇಟ್ ಅಣ್ಣ? ಇವು 120 ಕೂಟ ಮಾಡಿದ್ದು ಸರ್. ನಾವು ಲಕ್ಷ ಹೇಳಕ್ಕಾಗಲ್ಲ. ಇವು ನೋಡಿ 60,000 ರೂಪಾಯಿ ಒಂದು ಎಷ್ಟಿದು. ಒಂದು 2,10,000 ಕೂಟ ಮಾಡಿದೀವಿ. 120 ಕೂಟ ಮಾಡಿರೋದು. ಕೂಟ ಮಾಡಿ ಒಂದು 4 ದಿನ ಆಗಿದೆ. ಹೌದಾ? ನಮ್ಮ ಜಾತ್ರೆ ಬಂದು ಬುಕ್ದಲ್ಲಿ ನಡೆಯುತ್ತೆ. ಹಿರಿ ಸೇವೆ ನಮ್ದು ಹಾಸನ ಡಿಸ್ಟಿಕ್ಕು, ಚನ್ನರಾಯಪಟ್ಟಣ ತಾಲೂಕು ಹಿರಿ ಸೇವೆ ಹೋಬಳಿ. ಸೊ ಇಲ್ಲಿ ನಮಗೆ ಪಾರ್ಸಾರಥಿ ಅವರು ತುಂಬ ಕಂಪೇಲ್ ಮಾಡಿ ಬರಬೇಕು, ಈ ಜಾತ್ರೆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಈ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತೊಂದು ಕಮಿಟಿ ಮಾಡ್ಕೊಂಡಿದ್ದಾರೆ ತುಂಬ ಪ್ರೈವೇಟ್ ಆಗಿ, ಲೈಕ್ ಅದೇ ಸಪ್ರೇಟ್ ಆಗಿ. ಸೊ ಇವರು APMCಯನ್ನು ನಂಬ್ಕೊಳ್ಳಲ್ಲ. APMC ಅವ್ರು ಬಂದು ಬರೀ ಜಸ್ಟ್ ನೀರಿಗೆ ಲೈಟಿಂಗ್ಸ್ಗೆ ವಹಿಸ್ಕೊಳ್ತಾರೆ. ಇವರು ದೇವಸ್ಥಾನ ಕೆಂಗಲ್ ಹನುಮಂತ ಸ್ವಾಮಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಆ ಟ್ರಸ್ಟಿಂದ ಪ್ಲಸ್ ಇವ್ರದ್ದೊಂದು ಸಂಘ ಮಾಡ್ಕೊಂಡು ಒಂದು 15 ಜನ ಸಂಘ ಮಾಡ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಕೆಂಗಲ್ ಜಾತ್ರೆನ ಒಂದು ತುಂಬ ಉತ್ತೀರ್ಣಕ್ಕೆ ತೊಗೊಂಡು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಇವತ್ತು ದನಗಳು ನಶಿಸಿ ಹೋಗ್ತಾ ಇದೆ. ಯಾವುದೋ ಇವತ್ತು ನಾಟಿ ದನಗಳು ಅಂದರೆ ನಿಮಗೆ ಈ ವಿಷಯದಲ್ಲಿ ಏನು ಅಂದರೆ ಇದರಲ್ಲಿ ಹೆಲ್ತ್ ಕಾನ್ಸೆಪ್ಟ್ ತುಂಬ ಇದೆ. ಹೌದಾ? ಹೆಲ್ತಿ ವೈಸ್. ಆದರೆ ಈಗ ಎಲ್ಲ ಜಾತ್ರೆ ನೋಡ್ಕೊಂಡ್ ಬಂದಿದ್ದೀನಿ, ಕರುಗಳು ಜಾಸ್ತಿ ಇದೆ. ಹೌದು, ಇದು ಅದಕ್ಕೆ ಫೇಮಸ್ಸು. ಐನ್ಗುಡಿ ಅನ್ನೋದು ಏನಿದೆ ಅಂದ್ರೆ ಐನ್ಗುಡಿ ಅಂತಾರೆ ಇದನ್ನ.
ತುಂಬ ಪೂರ್ವಿಕರೆಲ್ಲ ಐನ್ಗುಡಿಯನ್ನವರು. ಇವಾಗ ಇದನ್ನ ಕೆಂಗಲ್ ಆಂಜನೇಯ ಸ್ವಾಮಿ ಅಂತಾರೆ, ಕೆಂಗಲ್ ಜಾತ್ರೆ ಅಂತಾರೆ. ಅದು ಅವ್ರಿಗೆ ಇಷ್ಟ ಬಂದಾಗ ಹತ್ರ ಕರ್ಕೊಂಡು ಐನ್ಗುಡಿ, ಹಳುಬ್ರೆಲ್ಲ ಐನ್ಗುಡಿ ಅಂತ. ಇಲ್ಲಿ ಏನು ಅಂದ್ರೆ ಇದಕ್ಕೆ ವಿಶೇಷತೆ ಏನು ಅಂದ್ರೆ ಈ ಭಾಗ ಇದೆಯಲ್ಲ, ಇದು ಮಣ್ಣು ಪ್ಲಸ್ ಇದು ಬೆಟ್ಟ ಗುಡ್ಡಗಳು ಇರೋದ್ರಿಂದ ಇಲ್ಲಿ ಒಳ್ಳೊಳ್ಳೆ ಕರುಗಳು ಬೀಳ್ತವೆ. ಮೂಲ ಅಂದ್ರೆ ಇವತ್ತು ಹಳ್ಳಿಕಾರ್, ಇವತ್ತೇನ್ ನಾಟಿ ಮಾಡಿ ಸೋಕಾಳ್ ನಾವ್ ಏನ್ ಹೇಳ್ತೀವಿ, ಇವತ್ತು ಮಾಗಡಿ, ಕನಕಪುರ, ರಾಮನಗರ ಡಿಸ್ಟಿಕ್ ಅಂದ್ರೆ ಒಂದು ಒಳ್ಳೊಳ್ಳೆ ಕರುಗಳು ಇಳಿತವೆ, ಒಳ್ಳೊಳ್ಳೆ ಕರುಗಳು ಬೀಳ್ತವೆ ಅಂತಾನೆ ಮಾತಾಡೋದು, ಎಲ್ಲರೂ ಮಾತಾಡ್ಕೊಳ್ಳೋದು. ಇವತ್ತು ಏನೇ ತಮಿಳ್ನಾಡು, ಮಹಾರಾಷ್ಟ್ರ, ಇವತ್ತು ಎಲ್ಲೆಲ್ಲಿ ನಮ್ ದನಗಳು ಏನೇನ್ ಮೆರಿತಾ ಇದಾವೆ, ರೇಸ್ಗಾಗ್ಲಿ, ಒಂದೊಳ್ಳೆ ಶೋಕಿ ದನಗಳಾಗ್ಲಿ, ಇವತ್ತೇನು 16 ಲಕ್ಷದ 25,000, 10 ಲಕ್ಷ 20 ಲಕ್ಷ ನೀವ್ ಏನೇನ್ ನೋಡ್ತೀರಾ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಹುಟ್ಟಿ ಇಲ್ಲಿ ಹೊರಗಡೆ ಹೋಗೋ ದನಗಳು. ಇವತ್ತು ನಮ್ದು ಹಾಸನ ಆಗಿರ್ಬೋದು, ನಮ್ದು ಹಾಸನ ಡಿಸ್ಟಿಕ್ ಆಗಿರ್ಬೋದು, ನಮ್ ಕಡೆ ಒಳ್ಳೆ ದನ ಹುಟ್ಟಲ್ಲ, ಒಳ್ಳೆ ಕರು ಹುಟ್ಟಲ್ಲ. ಈ ಬೆಲ್ಟ್ ಅದು ವಿಶೇಷತೆ ಪಡ್ಕೊಂಡಿದೆ. ಯಾಕೆಂದ್ರೆ ಇಲ್ಲಿರೋ ನೀರಾಗ್ಬೋದು, ಒಂದು ಇದಾಗ್ಬೋದು, ಏನೋ ಒಂದು ಬೇರು ಹುಲ್ಲು, ಆಮೇಲೆ ಇಲ್ಲೆಲ್ಲ ಏನು ಅಂದ್ರೆ ಇನ್ನೊಂದು ಮಹಾರಾಜರೇ ಇದು ಹಳ್ಳಿಕಾರ ಅಂತ ಐಡೆಂಟಿಫೈ ಮಾಡಿದಿಲ್ಲ. ಅದು ಅಕ್ಷರಶಃ ನಿಜ, ಇತಿಹಾಸ ಪೂರ್ವಕವಾಗಿ ಅವತ್ತಿನ ದಿನ ಹಳ್ಳಿಕಾರ್ ಅಂತ, ಅಮೃತ್ಮಾಲ್ ಅಂತ ಸಂವರ್ಧನಾ ಕೇಂದ್ರಗಳನ್ನ ತೆಗೆದು ಇವತ್ತು ಈ ತಳಿ ಉಳಿಸ್ಬೇಕು ಅಂತ. ಆಮೇಲೆ ತುಂಬಾ ಸ್ಟ್ರಾಂಗೆಸ್ಟ್ ಬುಲ್ಸ್ ಸರ್, ಇದು ತುಂಬಾ ಸ್ಟ್ರಾಂಗೆಸ್ಟ್ ಎತ್ಗಳು. ಯಾವ ತರ ಅಂದ್ರೆ ನಿಮ್ಗೆ ಎಲ್ಲಾ ಕ್ಲೈಮೇಟ್ಗೂ ಅಡ್ಜಸ್ಟ್ ಆಗ್ತವೆ, ಎಲ್ಲಾ ಕ್ಲೈಮೇಟ್ಗೂ ಅಡ್ಜಸ್ಟ್ ಆಗ್ತವೆ. ನೀವು ಬೇಕಾದ್ರೆ ರಾಜಸ್ಥಾನ್ಗೆ ಹೋಗಿ ತಗೊಂಡೋಗಿ ದನ ಕಟ್ತೀನಿ ಅಂದ್ರೆ ದನ ಕಟ್ಬೋದು, ಅಲ್ಲಿರೋ ಬಿಸಿಲಿಗೂ ಅಡ್ಜಸ್ಟ್ ಆಗುತ್ತೆ. ಯಾವ ಚಳಿಗೋ ಯಾವ ಬೇಕಾದ್ರೆ ನೀವು ಶಿಮ್ಲಾಲ್ ಬೇಕಾದ್ರೆ ಈ ದನ ಸಾಕ್ಬೋದು. ಆದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ, ಪಶು ವೈದ್ಯ ಡಾಕ್ಟರ್ ಪ್ರಕಾರ ಇದರಲ್ಲಿ ಚರ್ಬಿ ಕಮ್ಮಿ, ನಿಮ್ಗೆ ಚರ್ಬಿ ಕಮ್ಮಿ, ಕಂಡ ಜಾಸ್ತಿ. ಸೊ ಅದು ನಾವು ಹೇಳಂಗಿಲ್ಲ, ನಾವು ತರ ಹೇಳಂಗಿಲ್ಲ, ತಪ್ಪದು. ಅಲ್ಲಲ್ಲ, ಆಕ್ಟಿವ್ನೆಸ್ ಇದೆ, ಚರ್ಬಿ ಇದ್ರೆ ಅವು ಅಷ್ಟೇ. ಅದೇ ಮೆಡಿಕಲ್ ನಾನು ಹೇಳೋದು. ಇಟ್ಸ್ ಅನ್ ಪ್ಯೂರ್, ಐ ಮೀನ್ ಲೈಕ್ ಯಾವ ತರ ನಿಮ್ಗೆ ಹೇಳ್ತೀನಿ ಅಂದ್ರೆ, ನಾಟಿ ಅಂದ್ರೆ ಒಂದು ವಿಶೇಷತೆ ಇರುತ್ತೆ. ನಾಟಿ ಕೋಳಿ ಆಗ್ಲಿ, ನಾಟಿ ದನ ಆಗ್ಲಿ, ನಾಟಿ ಕುರಿ ಆಗ್ಲಿ, ಅದಕ್ಕೆ ವಿಶೇಷತೆನೇ ಬೇರೆ. ಇವತ್ತು ಎಲ್ಲಾರು ಅದು ಕೊಡೋ ಪ್ರಾಮುಖ್ಯತೆನೇ ಬೇರೆ. ನಮ್ಗೆ ಇದೊಂದು ಪ್ರಾಮುಖ್ಯತೆ ಕೊಡಕ್ಕೆ ಕಾರಣ ಏನಂದ್ರೆ ಅದು ಆಹಾರ ತಿನ್ನೋದು ಆ ಥರ ಇದೆ. ಬಸವಣ್ಣನ ರೂಪ ಇದು, ನಮ್ಗೆ ಬಸವಣ್ಣನ ರೂಪ. ಆಮೇಲೆ ಮನುಷ್ಯರು ಬೇವ್ರಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಸ್ಪರ್ಶ ಅನ್ನೋದು ಮನುಷ್ಯರು ನಮ್ ಬೇವ್ರು ಅಡ್ಜಸ್ಟ್ ಆಗಿದ ತಕ್ಷಣ ಎಂತ ಆಯೋಧನ ಆಗ್ಲಿ ಅವು ಪ್ರೀತಿ ತೋರಿಸ್ತವೆ, ಬಂದು ನೆಕ್ತವೆ ನಮ್ಗೆ. ಮನೆ ಮನುಷ್ಯ ತರ ಬೆಳಿತಾವೆ. ಹೌದೌದೌದೌದು. ಅದಕ್ಕೆ ಒಂದು ಮನೆ ಇವತ್ತು ಹಿರಿಕರೆಲ್ಲ ಹಂಗೆ ಸರ್. ಇವತ್ತಿನ ದಿನ ನಮ್ಮ ಹಳ್ಳಿ ಕಡೆ, ಇವತ್ತು ನಮ್ಮ ಬೆಂಗಳೂರು ಪೇಟೆಲೆಲ್ಲ ನಶಿಸಿ ಹೋಗಿದೆ. ಇವತ್ತು ಎಷ್ಟೋ ಜನ ಮರ್ತೋಗ್ತಾ ಇದಾರೆ. ಇವತ್ತು ನೀವು ನಂಬಲ್ಲ, ಒಂದು ಮೆರವಣಿಗೆಗೆ ಹೋದಾಗ ಒಂದೊಂದು ಹೆಜ್ಜೆಗೆ ಒಂದೊಂದು ಕೊಡ ನೀರ್ ಹಾಕ್ತಾರೆ. ಇವತ್ತು ಅದು ನೆಡ್ಸ್ಕೊಂಡ್ ಬಂದಿದ್ದಾರೆ ಇವತ್ತು ನಮ್ಮ ಪೂರ್ವಿಕರು ಇಲ್ಲ. ಇವತ್ತು ನಮ್ಮ ಹಳೆ ಕಾಲದ ನಮ್ಮ ಹೆಂಗಸರುಗಳು ಆವತ್ತಿನ ದಿನ ಅವ್ರು ಸಾಕೊಡ್ಬಿಡೋರು ಒಂದೊಂದ್ ಜೊತೆ ದೊಡ್ಡ ಎತ್ಕೊಳ್ನ. ನೀವು ನಂಬಲ್ಲ, ರಾಗಿ ಹಸಿಟ್ಟನ್ನ ನೀರಲ್ಲಿ ಹಾಕಿ ಕಲಸಿ ಒಂದು ತಂದೆ ದನಗಳಿಗೆ ತಿನ್ಸೋ ರೀತಿನೇ ಬೇರೆ. ರಾಗಿ ರೊಟ್ಟಿ ಆಗ್ಲಿ, ಅದಕ್ಕೆ ಬೆಣ್ಣೆ ಸವರಿ ತಿನ್ಸೋ ರೀತಿನೇ ಬೇರೆ. ಆ ದನ ಸಾಕೋ ವೈಖರಿ ಇದೆಯಲ್ಲ ಸರ್, ಆ ವಿಶೇಷತೆ ಇದೊಂದೇ ಕಂಡ್ಕೊಳಕ್ ಆಗೋದು. ಅರ್ಥ ಆಯ್ತಾ ಸರ್? ನಾವು ಚಿಕ್ಕಹುಡುಗರಲ್ಲಿ ನಮಗೂ ಗೊತ್ತು ಸರ್, ಬೀಜದವರಿಗೆಲ್ಲ ಕೊಬ್ಬರಿ ಬೆಲ್ಲ ಎಲ್ಲ ಕೊಡ್ತಿದ್ವಿ ನಾವು. ಅರ್ಧ ಅವಳು ಕೊಬ್ಬರಿ ಕೊಟ್ಟು ಆ ಒಂದು ಬೆಲ್ಲ ಕೊಡುವ ವಿಶೇಷತೆನೇ ಬೇರೆ ಇದೆ ಸರ್. ರೈತರು ಬಂದು ಸೈಂಟಿಸ್ಟ್ಗಿಂತ ಮೇಲು ನಾನು ಹೇಳ್ತೇನಲ್ಲ ಸರ್. ಅನುಭವ ಸೈಂಟಿಸ್ಟ್ ಏನ್ ಥಿಂಕ್ ಮಾಡ್ತಾರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ಅವರು ವಿಶೇಷತೆ ಕಂಡುಕೊಳ್ತಾರೆ. ಮಣ್ಣ ನೆಲಗೆಲ್ಲಿ ನಕ್ಕಿ ಇಂಥ ಬೆಳೆನೇ ಹಾಕ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಆ ತರ ಹಳ್ಳಿಕಾರ್ ದನ ಸಾಕೋದ್ರಲ್ಲೂ ಅಷ್ಟೇ ಸರ್ ವಿಶೇಷತೆ. ಎಲ್ಲಾರ ಕೈಲೂ ಸಾಕಕ್ ಆಗಲ್ಲ. ಅರ್ಥ ಆಯ್ತಾ ಸರ್? ಒಂದು ದನ ಯಾವ್ದೋ ರಾತ್ರಿ ಸರ್ಕಂದ್ರೆ ಹೇಳ್ತೀರಾ? ನಾನು ಹೇಳ್ತಾ ಇಲ್ವಾ ಸರ್, ರಾತ್ರಿ 2 ಗಂಟೆಗೆ ನಾವ್ ಎದ್ರುನು ಇದಕ್ಕೆ ಕೊಟ್ಟಿಗೆಗೆ ಹೋಗಿ ಏನ್ ಮಾಡ್ತಾವೆ ದನ ಅದು ಶೋಕ್ದಾರರು ಮಾಡ್ತಾರೆ ಸರ್. ಶೋಕ್ದಾರರು ಅದೆಲ್ಲ ಏನೋ ಗೊತ್ತಾ ಸರ್, ಒಂದು ಬಿಲ್ಲೆ, ಒಂದು ಚಿಕ್ಕದೊಂದು ಚಿನ್ನ ಇಲ್ಲಾರ ಒಂದು ಸರ್ಟಿಫಿಕೇಟ್ ಇದೆಯಲ್ಲ ಸರ್, ಅದಕ್ಕೆ ಅದನ್ನ ಪ್ರದರ್ಶನ ಮಾಡೋದು. ಇವತ್ತು ಇವಾಗ ನಮ್ಗೆ ಏನೋ ಗೊತ್ತಾ ಸರ್, ಈ ದನ ಯಾವ ತರ ಹೋಗುತ್ತೆ ಅಂದ್ರೆ, ರೈತರುಗಳು ನಾವು ಸೆಲೆಕ್ಷನ್ ಬಿಟ್ಟು ಅದು ನಾವು ಪ್ರೈಸ್ ಮಾಡ್ತೀವೋ ಇಲ್ವೋ, ಆ ಪ್ರೈಸ್ ಸೆಲೆಕ್ಷನ್ ದಿನ ಬೇರೆ ರೈತರುಗಳು ಎಲ್ಲರೂ ಇರ್ತಾರಲ್ಲ, ಉಪ್ಪೇರಿಸ್ತಾರೆ ಗೊತ್ತಾ, ಖುಷಿನೇ ಬೇರೆ ಕೊಡುತ್ತೆ ಸರ್. ಅದು ವರ್ಷ ಪೂರ್ತಿ ಕಾಯ್ತೀವಿ, ಆ ದಿನಕ್ಕೋಸ್ಕರ ವರ್ಷ ಪೂರ್ತಿ ಕಾಯ್ತೀವಿ. ಆಮೇಲೆ ನೀವು ಎಷ್ಟೆಷ್ಟು ಜಾತ್ರೆ ಹೋಗ್ತೀರಾ ಸರ್?
ಸರ್ ನಾವು ಮಾಡೋದು ಒಂದೇ ಜಾತ್ರೆ, ಅದು ಬುಕ್ಕ ಅಂತ ನಮ್ದು, ಅದೊಂದು ಜಾತ್ರೆ ಮಾಡ್ತೀವಿ. ಪ್ಲಸ್ ಬೇಬಿ ಒಂದು ಮಾಡ್ತಾ ಇದ್ದು. ಈ ಸತಿ ನಮ್ಮ ಪಾರ್ಥಸಾರಥಿಯವರು ಒಂದು ಇನಿಷಿಯೇಟ್ ಮಾಡಿ ಅದು ಇವತ್ತು ಕೆಂಗಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು. ಸೊ ಸರ್ ಇದೇನಿದೆ, ಈ ಚಪ್ರ ಇಂದ ಹಿಡ್ದು ಇದೇನಿದೆ ಸೆಟಪ್ ಇಂದ ಹಿಡ್ದು, ಈ ಲೈಟಿಂಗ್ಸ್ ಇಂದ ಹಿಡ್ದು ನಮ್ಗೆ ಯಾರಿಗೂ ತೊಂದರೆ ಕೊಡ್ದಂಗೆ ಎಲ್ಲ ಅವರೇ ಮುಂದೆ ನಿಂತ್ಕೊಂಡು ಮಾಡಿಸಿ, ನೀವು ಬನ್ನಿ ಅಂತ ಹೇಳಿದ್ರು ಬಂದು ದನ ಕಟ್ಟಾಕೊಂಡಿದ್ದೀವಿ ಸರ್. ಅಷ್ಟು ದೊಡ್ಡತನ ಅವ್ರದ್ದು. ಮಾಡಲಿ, ಒಳ್ಳೇದಾಗಲಿ, ಐನಗುಡಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ. ಓಕೆ ಥ್ಯಾಂಕ್ ಯು.